6 states, 1,200 plus reporters. 17ನೇ ಲೋಕಸಭೆ ಚುನಾವಣೆಗೆ ಬಿರುಸಿನಿಂದ ದೇಶಾದ್ಯಂತ 2ನೇ ಹಂತದಲ್ಲಿ ಮತದಾನ ನಡೀತಾ ಇದ್ರೆ ನಮ್ಮ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರೋದು ಮತದಾನ ಪ್ರಕ್ರಿಯೆಗೆ. ದಯಮಾಡಿ ಎಲ್ಲರೂ ಕೂಡ ವೋಟ್ ಮಾಡಿ ಅನ್ನೋದು ನ್ಯೂಸ್ 18 ಕನ್ನಡದ ಕಳಕಳಿ. ಯಾಕಂದ್ರೆ ಸಾಕಷ್ಟು ಸೆಲೆಬ್ರಿಟೀಸ್, ರಾಜಕಾರಣಿಗಳು, ಮಠಾಧೀಶರು, ಜನಸಾಮಾನ್ಯರು ಕೂಡ ಮತದಾನವನ್ನ ಮಾಡೋ ಮುಖಾಂತರವಾಗಿ ತಮ್ಮ ಕರ್ತವ್ಯವನ್ನ ಮೆರಿತಾ ಇದ್ದಾರೆ. ಯಾರು ಕೂಡ ತಮ್ಮ ಕರ್ತವ್ಯವನ್ನ ಮರಿತಾ ಇಲ್ಲ. ಹಾಗಾಗಿ ದಯಮಾಡಿ ಲಾಂಗ್ ವೆಕೇಶನ್ ಇದೆ, ಎಲ್ಲಾದ್ರೂ ಟೂರ್ ಹೋಗೋಣ, ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಇದ್ರೆ ನಾಳೆಯಿಂದ ನೀವು ಹೋಗಿ. ಆದ್ರೆ ಇವತ್ತು ನಿಮ್ಮ ಕರ್ತವ್ಯವನ್ನ, ನಿಮ್ಮ ಮತದಾನದ ಹಕ್ಕನ್ನ ಚಲಾವಣೆ ಮಾಡಿ ಹೋಗಿ. ಸ್ಯಾಂಡಲ್ವುಡ್ನ ಸೆಲೆಬ್ರಿಟೀಸ್ ಇವತ್ತು ಆಲ್ಮೋಸ್ಟ್ ಎಲ್ಲರೂ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಮತದಾನವನ್ನ ಮಾಡೋ ಮುಖಾಂತರವಾಗಿ ತಮ್ಮ ಹಕ್ಕೇನಿದೆ ಸಂವಿಧಾನದಲ್ಲಿ ಕೊಟ್ಟಿದೆ, ಸೊ ದೇಶ ಏನ್ ಸಂವಿಧಾನದಲ್ಲಿ ಕೊಟ್ಟಿದೆ ಆ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಇನ್ನು ದರ್ಶನ್ ತಮ್ಮ ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ, ತಮ್ಮ ವೈಫ್ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ರಾಜ್ಕುಮಾರ್ ಫ್ಯಾಮಿಲಿಯಿಂದನೂ ಕೂಡ ಶಿವರಾಜ್ ಕುಮಾರ್ ಹಾಗೇನೆ ರಾಘವೇಂದ್ರ ರಾಜ್ಕುಮಾರ್ ಫ್ಯಾಮಿಲಿ ಅವರು ಕೂಡ ಮತದಾನವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯ ಪ್ರವಾಸದಲ್ಲಿ ಇದ್ದಾರೆ. ಬಾಗಲಕೋಟೆಯತ್ತ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ವೇದಿಕೆ ಕೂಡ ಸಜ್ಜಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬಾಗಲಕೋಟೆಗೆ ಬರ್ತಾರೆ. ಬಾಗಲಕೋಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಮಾವೇಶ ನಡೆಯುತ್ತೆ. ಇನ್ನು ಹೆಲಿಕಾಪ್ಟರ್ ಅಲ್ಲಿ ಬಾಗಲಕೋಟೆಗೆ ಬರ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನ್ಯೂಸ್ 18 ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಾ. ನರೇಂದ್ರ ಮೋದಿ ಅವರು ಇವತ್ತು ಬಾಗಲಕೋಟೆಯಲ್ಲಿ ಪ್ರಚಾರ ಭಾಷಣ ಮಾಡೋ ಮುಖಾಂತರವಾಗಿ 2ನೇ ಹಂತದಲ್ಲಿ ಏನು ನಮ್ಮ ರಾಜ್ಯದಲ್ಲಿ ಮತದಾನ ಆಗುತ್ತೆ, ಸೊ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಇವತ್ತು ಬಾಗಲಕೋಟೆಗೆ ಬರ್ತಾ ಇದ್ದಾರೆ. ಹೆಲಿಕಾಪ್ಟರ್ ನಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಲ್ಯಾಂಡ್ ಆಗ್ತಾರೆ. ಅಲ್ಲಿಂದ ನೇರವಾಗಿ ಸಮಾವೇಶ ನಡೆಯುವಂತ ವೇದಿಕೆಗೆ ಬಂದು ಬಾಗಲಕೋಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಮಾವೇಶ ನಡೀತಾ ಇರೋದು, ಆ ವೇದಿಕೆ ಮೇಲೆ ಬಂದು ಪ್ರಚಾರ ಭಾಷಣವನ್ನ ಮಾಡ್ತಾರೆ. ಇನ್ನು ಮೋದಿ ಅವರ ಆಗಮನಕ್ಕಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು. ಈಗ ಆಲ್ರೆಡಿ ಹೆಲಿಕಾಪ್ಟರ್ ನಲ್ಲಿ ಮೋದಿ ಅವರ ಆಗಮನ ಬಾಗಲಕೋಟೆಗೆ ಆಗಿದೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಇನ್ನೇನು ಲ್ಯಾಂಡ್ ಆಗ್ತಾ ಇದೆ ಹೆಲಿಕಾಪ್ಟರ್. ಕೆಲವೇ ನಿಮಿಷಗಳಲ್ಲಿ ಆ ವೇದಿಕೆ ಮೇಲೆ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಅವರ ಭಾಷಣವನ್ನ ಕೇಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ. ವಿಜಯ ಸಂಕಲ್ಪ ರ್ಯಾಲಿ ಹೆಸರಲ್ಲಿ ಈ ರ್ಯಾಲಿ ನಡೀತಾ ಇರೋದು. ಕೆಲವೇ ಕ್ಷಣಗಳಲ್ಲಿ ಇದೇ ವೇದಿಕೆ ಮೇಲೆ, ಇದೇ ಜನರ ಸಮ್ಮುಖದಲ್ಲಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ. ಬಾಗಲಕೋಟೆಗೆ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಬಾಗಲಕೋಟೆ ಸೇರಿದಂತೆ ಸುತ್ತಮುತ್ತಲ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ, ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ನರೇಂದ್ರ ಮೋದಿ ಅವರು ಪ್ರಚಾರ ಭಾಷಣವನ್ನ ಇವತ್ತು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೇ ಸಮಾವೇಶದಲ್ಲಿ, ಇದೇ ವೇದಿಕೆ ಮೇಲೆ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ. 40,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡೋದ್ರ ಮೂಲಕ ಈ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಒಂದು PWD ರಸ್ತೆ ಇರಬಾರದು, ಪಕ್ಕಾ ರಸ್ತೆ ಇರಬೇಕು ಅನ್ನೋದಕ್ಕೋಸ್ಕರ ಯಾವ ರೀತಿ ಅಮೆರಿಕ ರಸ್ತೆಗೆ ಒಂದು ಒಳ್ಳೆಯ ಹೆಸರು ಪಡೆದಿದೆಯೋ, ಅಮೆರಿಕವನ್ನ ಮೀರಿಸೋ ರೀತಿಯಲ್ಲಿ 60,000 ಕಿಲೋಮೀಟರ್ ನ್ಯಾಷನಲ್ ಹೈವೇಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಏನು ಉಗ್ರಗಾಮಿಗಳ ತಾಂಡವ ನೃತ್ಯ ದೇಶದಲ್ಲಿ ನಡೀತಾ ಇದೆ, ಅದಕ್ಕಾಗಿ ಕಾಶ್ಮೀರದಲ್ಲಿ 370ನೇ ವಿಧಿ ಹಿಂತೆಗೆದು ಆ ವಿಶೇಷ ಸ್ಥಾನಮಾನ ಕೊಟ್ಟದನ್ನು ವಾಪಸ್ ತಗೊಳ್ಳುವಂತ ಐತಿಹಾಸಿಕ ತೀರ್ಮಾನವನ್ನು ತಗೊಂಡಿರುವಂತಹದ್ದು. ಅಲ್ಲಿ ಉಗ್ರಗಾಮಿಗಳ ಏನು ತಾಂಡವ ನೃತ್ಯ ನಡೀತಾ ಇದೆ ಅದನ್ನು ಕೊನೆ ಮಾಡುವಂತಹ ಸಂಕಲ್ಪವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ದೇಶದಲ್ಲಿ ನಿಮಗೆ ಗೊತ್ತಿರಲಿ, ನರೇಂದ್ರ ಮೋದಿ ಅವರು ಪ್ರಧಾನಿ ಆದಾಗ ಈ ಕಾಂಗ್ರೆಸ್ನವರು 54 ಲಕ್ಷ ಕೋಟಿ ಸಾಲ ಮಾಡೋಗಿದ್ರು. 54 ಲಕ್ಷ ಕೋಟಿ. ಎಷ್ಟು ಲಕ್ಷ ಕೋಟಿ ಹೇಳಿ? 54 ಲಕ್ಷ ಕೋಟಿ ಸಾಲ ಮಾಡೋಗಿದ್ರು. ಆದ್ರೆ 5 ವರ್ಷದಲ್ಲಿ ಪ್ರಾಮಾಣಿಕವಾದ ಆಡಳಿತವನ್ನು ನಡೆಸಿ
ಭ್ರಷ್ಟಾಚಾರವನ್ನ ತಡೆದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಬಾಗಲಕೋಟೆಯ ಈ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ವೇದಿಕೆ ಮೇಲೆ ಬರ್ತಾರೆ, ಪ್ರಚಾರ ಭಾಷಣವನ್ನ ಮಾಡ್ತಾರೆ. ಆ ಮುಖಾಂತರವಾಗಿ ನಮ್ಮ ರಾಜ್ಯದಲ್ಲಿ 2ನೇ ಹಂತದಲ್ಲಿ ಮತದಾನ ನಡೆಯುತ್ತಲ್ಲ, ಬಾಗಲಕೋಟೆ ಸೇರಿದಂತೆ ಸುತ್ತಮುತ್ತಲ ಲೋಕಸಭಾ ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅದಕ್ಕೋಸ್ಕರ ವೇದಿಕೆ ಕೂಡ ಸಜ್ಜಾಗಿದೆ. ಹೆಲಿಕಾಪ್ಟರ್ ನಲ್ಲಿ ನರೇಂದ್ರ ಮೋದಿ ಅವರ ಆಗಮನ ಕೂಡ ಆಗಿದೆ. ಆಲ್ರೆಡಿ ವೇದಿಕೆ ಪಕ್ಕದಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಆಗಿದೆ, ಅಲ್ಲಿ ಲ್ಯಾಂಡ್ ಆಗಿದೆ ಹೆಲಿಕಾಪ್ಟರ್. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಮೇಲೆ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಸೊ ವೇದಿಕೆ ಮೇಲೆ ಬಿಜೆಪಿ ಮುಖಂಡರು ಆಲ್ರೆಡಿ ಕುತ್ಕೊಂಡಿದ್ದಾರೆ, ಆಸೀನರಾಗಿದ್ದಾರೆ. ಈ ವೇದಿಕೆ ಮೇಲೆ ನರೇಂದ್ರ ಮೋದಿ ಅವರ ಆಗಮನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಹೆಲಿಕಾಪ್ಟರ್ ಮುಖಾಂತರವಾಗಿ ಸಮಾವೇಶ ನಡೆಯುವಂತ ಕ್ರೀಡಾಂಗಣ, ಜಿಲ್ಲಾ ಕ್ರೀಡಾಂಗಣವನ್ನ ರೀಚ್ ಆಗಿದ್ದಾಗಿದೆ. ನರೇಂದ್ರ ಮೋದಿ ಅವರು ಲ್ಯಾಂಡ್ ಆಗಿದೆ ಹೆಲಿಕಾಪ್ಟರ್. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ನರೇಂದ್ರ ಮೋದಿ ಅವರು ಬಂದು ವಿಜಯ ಸಂಕಲ್ಪ ರ್ಯಾಲಿಯಲ್ಲಿ ಸಮಾವೇಶದಲ್ಲಿ ಪಾಲ್ಗೊಂಡು ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡ್ತಾರೆ. ಬಾಗಲಕೋಟೆಯಲ್ಲಿ ನಮೋ ರಣಕಹಳೆ ಮೊಳಗೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರೋದು. 2ನೇ ಹಂತದಲ್ಲಿ ಮತದಾನ ನಡೆಯುವಂತ ಲೋಕಸಭಾ ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನರೇಂದ್ರ ಮೋದಿ ಅವರು ಮತಯಾಚನೆಯನ್ನ ಮತ ಪ್ರಚಾರವನ್ನ ಇವತ್ತಿನ ಸಮಾವೇಶದಲ್ಲಿ ಮಾಡ್ತಾರೆ. ಬಾಗಲಕೋಟೆ ಸೇರಿದಂತೆ ಸುತ್ತಮುತ್ತಲ ಲೋಕಸಭಾ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿ ಪರವಾಗಿ ಮತಯಾಚನೆಯನ್ನ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಇವತ್ತಿನ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇರೋದು. ಒಂದು ಕಡೆ ಇವತ್ತು ಮತದಾನ ಬಿರುಸಿನಿಂದ ಸಾಗ್ತಾ ಇದೆ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ಇನ್ನೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಗಲಕೋಟೆಯಲ್ಲಿ ಮೋದಿ ಅವರ ಆಗಮನ ಆಗಿದೆ. ಈ ಮುಖಾಂತರವಾಗಿ ಮತ್ತೊಮ್ಮೆ ಪ್ರಚಾರದ ರಣಕಹಳೆಯನ್ನ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಮೊಳಗಿಸೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು